ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ. ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಡ್ಬರ್ತೀನಿ ಅವ್ರಿಗೆ. ಶ್ರೀರಾಮುಲಿಗೆ ಇದೇನ್ಲ ಪಾಪ ರಾಮುಲು ಪ್ರೀತಿ ವಿಶ್ವಾಸ ತೋರಿಸಿ ನಮ್ಮ ಪಾರ್ಟಿಗೆ ಬಾ ರಾಜಣ್ಣ ಅಂದ್ರಿ, ಇದು ರಾಮುಲುನ ಎತ್ತಿ ಹೆಗ್ಲು ಮೇಲೆ ಎಸ್ಕೊಂಬತ್ತೀನಿ ಅನ್ನಂಗಾಡ್ತೈತಿ. ಪಾರ್ಟಿ ನಿಷ್ಠೆ ತೋರ್ಸಕ್ಕೆ ಅಂತ ಐತೆ. ಆದ್ರೆ ರಾಮುಲು ಕಾಂಗ್ರೆಸ್ಗೆ ಬಂದ್ರು ರಾಜಣ್ಣ ಬಿಜೆಪಿಗೆ ಹೋದ್ರು ಪ್ರಾಬ್ಲಮ್ ಎರಡು ಪಾರ್ಟಿಲು ಐತೆ ಕಣ. ಎರಡು ಪಾರ್ಟಿ ಆಲ್ರೆಡಿ ಕುರ್ಚಿ ಕಿತ್ತಾಟ ಶುರು ಮಾಡ್ಕೊಂಡವೆ. ನಾವು ನರೇಂದ್ರ ಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆ ಜಿಲ್ಲೆ ಜನರಿಗೂ ಇದೆ. ರಾಜ್ಯದಲ್ಲಿ ಅವರು ಒಬ್ರು ಸೀನಿಯರ್ ಇದ್ದಾರೆ. ನಮ್ಮೆಲ್ಲ ಶಾಸಕರು ರಿಕ್ವೆಸ್ಟ್ ಮಾಡಿದ್ವಿ, ನಾವು ಸಹ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತೇಳಿ. ಸಹಜವಾಗಿ ಅವ್ರ ಬೆಂಬಲಿಗರು ಕೇಳ್ತಾರೆ, ಅದ್ರಲ್ಲಿ ತಪ್ಪೇನೂ ಇಲ್ಲ. ರಾಜಣ್ಣ ಇನ್ನ ಸೈಲೆಂಟೇ ಆಗಿಲ್ಲ. ಇವು ಆಗ್ಲೇ ಕುರ್ಚಿ ಪಾಲ ಕೀಳಕ್ ಹೊಂಟವಲ್ಲ. ಅದ್ನೇ ಕಣ ರಾಜಕೀಯ ಅನ್ನೋದು, ಕುರ್ಚಿ ಖಾಲಿ ಇಲ್ದಾಗ್ಲೇ ಬಿಡೋದಿಲ್ಲ. ಅಂತದ್ರಲ್ಲಿ ಖಾಲಿ ಕುರ್ಚಿನ ಬಿಡ್ತಾವೇಳು. ನೋಡಿಲಿ, ರಾಜಣ್ಣ ಸಿಂಹ ಗರ್ಜನೆ ಮಾಡ್ತೈತಿ. ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ. ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರ್ಬೇಕಂದ್ರೆ ಏನಪ್ಪ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಯಾರೋ ಷಡ್ಯಂತ್ರ ಮಾಡೋರಂತೆ ಕಲ್ಯಾಣ. ಸಿದ್ದಣ್ಣಂಗೂ ಗೊತ್ತಾಗ್ದಂಗೆ ಸಸ್ಪೆಂಡ್ ಮಾಡೋರಂತೆ. ಅಕ್ಕಿ ಇದ್ದಾಗ್ಲೇ ಮೊಟ್ಟೆ ಎಗರಿಸೋದು ಅಂತಾರಲ್ಲ, ಅದು ಇದೇ ಯಾಕಂಡ್ಲ. DR ಪಾಟೀಲ್ ಹಿಂಗೆ ಮಾತಾಡಿದಾಗ ಯಾರು ಏನು ಫೈಟಿಂಗು ಆಕ್ಷನ್ ಮಾಡಿರ್ಲಿಲ್ಲ. ಈಗ ನನ್ನ ಮೇಲೆ ಹೈಕಮಾಂಡಿಗೆ ಹಾಕೊಟ್ಟು ಸೇಡ್ ತೀರಿಸ್ಕೊಂಡ್ಬಿಟ್ಟವ್ರಿ ಅಂತೈತೆ ಕಣೆ. DR ಪಾಟೀಲ್ ಬೈದ್ರು, ನಮಗೇನೋ ಹಾರ್ಷಾಗಿ ಬೈದ್ರು ಅವರೆಲ್ಲ. ಆದ್ರೆ ಅವ್ರದ್ದು ಯಾರು ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಈ ನಮ್ದು ಎಂಥದೇ ಹೇಳಿದ್ರು ಕೂಡ ಏಕ್ದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡುವಂತ ಜನ ಇದ್ದಾರೆ ಬೇಕಂತಾನೆ. ಪಾಟೀಲು ಪಾಪ ಅಧಿಕಾರ ಕೊಡ್ತಿಲ್ಲ ಅಂತವ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿ ಸ್ಟೇಟ್ ಗೌರ್ಮೆಂಟಿಗೆ ಬೋದಿತ್ತು ಕಣ್ಲ. ಆದ್ರೆ ರಾಜಣ್ಣನ ಮಿನಿಸ್ಟ್ರು ಮಾಡಿ CM ನೆರಳಿನ ಒಳಗೆ ಇಟ್ಕೊಂಡಿದ್ರು ಇವು ಹೈಕಮಾಂಡ್ನೆ ಆಡ್ಕೊಂಡು ಬಿಜೆಪಿ ಓಕೆ ಮ್ಯಾಟ್ರು ಕೊಟ್ಟೈತಿ. ಪಾಪ ರಾಹುಲ್ ಗಾಂಧಿಗೆ ಉರ್ಸಿದ್ರೆ ಬಿಡ್ತದೇನ್ಲ ಅದು. ಆದ್ರೂ ರಾಜಣ್ಣ ಹೆಚ್ಚು ಕಮ್ಮಿ ಸತ್ಯನೇ ಹೇಳೈತೆ ಕಲ್ಯಾಣ. ಆದ್ರೂ ಕಿತ್ತಾಕ್ಬಿಟ್ಟವೆ. ಸತ್ಯ ಹೇಳಿದ್ ಕೇಳ್ಬೇನ್ಲ ಕಿತ್ತಾಕಿರೋದು. ಸುಳ್ಳು ಹೇಳಿದ್ರೆ ಇನ್ನ ಒಂದ್ ಪೊಸಿಷನ್ನು ಪ್ರಮೋಷನ್ನೇ ಕೊಟ್ಟಿರೋವು. ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಬಂದು ಯಾವಾಗ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಯಾಕಂಡ್ಲ ಆಗೋದು. ಅಯ್ಯ, ಇದು ನಂಗೆ ಗೊತ್ತಿಲ್ವೇಣ. ರಾಜಣ್ಣನ ಕೇಸ್ ಹೊಸದ ಹೇಳು. ಆ ಕಡೆ ಪಾರ್ಟಿಲಿ ಯತ್ನಾಳುವೆ ಅದೇ ತರಕ್ಕಾಗಿಲ್ವಾ? ತೆನೆ ಪಕ್ಷದಲ್ಲಿ GT ದೇವೇಗೌಡ್ರನ್ನ ಏನೋ ಹೊಸಿ ಮರುವಾದಿ ಕೊಟ್ಟು ಅಲ್ಲೇ ಮಾಡಿಕೊಂಡವೆ ಅಷ್ಟೇ. ಅದನ್ನ ಯಾಕೆ ನೆನೆಸ್ಕೊಂಡು ಅದ್ರ ಕುರ್ಚಿಗೂ ಕೂತಗಂಬತ್ತೀಯ ಅಮ್ಮಿಕಂಡಲ್ಲಿ ಶಿವನಿ ಶಂಭುಲಿಂಗ. Oh